ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅಧಿವೇಶನ ನಡೆಯುವಾಗ ದುಡ್ಡು ಜಾಸ್ತಿ ಹೋಗೋದು ಇವ್ರಿಗೆ, ಮುಖ್ಯಮಂತ್ರಿಗೆ. ಅವ್ರು ಹೇಳ್ಬೇಕು ಉತ್ತರ. ಅದು ನಾವು ರೆಡಿ ಇದ್ದೀರಲ್ಲ, ಈಗ ಬರದ ಬಗ್ಗೆ ಚರ್ಚೆ ಅಂತ ಹೇಳಿದ್ರಿ, ನಾವು ರೆಡಿ ಇದ್ದೀರಿ, ಘೋಷಣೆ ಮಾಡಿ. ಬರನೇ ಇಲ್ಲ ಅಂತ ನೀವು ಹೇಳಿದ್ದೀರಲ್ಲ, ಆರ್ಡ್ರ್ ಮಾಡಿ. ಬರ ಐತೆ ಅಂದರೆ ಆರ್ಡ್ರ್ ಮಾಡಿ, ಗೌರ್ಮೆಂಟ್ ಆರ್ಡ್ರ್. ನಾನು ರೆವಿನ್ಯೂ ಮಿನಿಸ್ಟರ್ ಇದ್ದಾಗ 4 ಸರಿ ಆರ್ಡ್ರ್ ಮಾಡಿದ್ದೀನಿ ನಾನು, ಬರ ಇದೆ ಅಂತ. ಯಾರನ್ನೂ ಕೇಳಿಲ್ಲ ನಾನು, ಯಾರು ಡಿಮ್ಯಾಂಡ್ ಮಾಡಿಲ್ಲ. ನಾನೇ ವಾಲಂಟಿಯರ್ ಆಗಿ ಬರ ಇದೆ ಅಂತ ಅನೌನ್ಸ್ ಮಾಡಿ ಹಣನೂ ಬಿಡುಗಡೆ ಮಾಡಿಬಿಟ್ಟಿದ್ದೀನಿ. NDRF ರೂಲ್ಸ್ ಏನಿದೆ ಅದು ಡಬಲ್ ಹಣ ಕೊಟ್ಟಿದ್ದೀನಿ ನಾನು ರೈತರಿಗೆ. ನೀವು ಕೊಡಿ. ಯಾರನ್ನೇನು ಕೇಳಬೇಕು? BJPನೇನು ಕೇಳಬೇಕು? ಜನತಾದಳನೇ ಕೇಳಬೇಕು? ಘೋಷಣೆ ಮಾಡಿ. ನೀವು ಘೋಷಣೆ ಮಾಡಿಬಿಟ್ಟು 10,000 ಕೋಟಿ ನಾವು ಬಿಡುಗಡೆ ಮಾಡಿದ್ದೀರಿ, ಚರ್ಚೆಗೆ ಬನ್ನಿ ಅಂತ ನಮ್ಮನ್ನು ಕರೀರಿ, ಸವಾಲು ಹಾಕ್ರಿ. ಸವಾಲು ತಗೊಂಡು ನಾವು ಬರ್ತೀರಿ ಚರ್ಚೆಗೆ. 10,000 ಕೋಟಿ ಬಿಡುಗಡೆ ಮಾಡಿದ್ದೀನಿ, ಬರ ಅಂತ ಘೋಷಣೆ ಮಾಡಿದ್ದೀನಿ, ಬನ್ನಿರಿ ಚರ್ಚೆಗೆ ಅಂತ ಸವಾಲು ಹಾಕಿ ನಾವು ಸವಾಲು ತಗೊಂಡು ಸ್ವೀಕಾರ ಮಾಡಿದ್ದೀರಿ. ಸವಾಲನ್ನು ಸ್ವೀಕಾರ ಮಾಡಿ ನಾವು ಚರ್ಚೆಗೆ ರೆಡಿ ಇದ್ದೀರಿ. ನಿಮ್ಗೆ ದಮ್ಮಿದ್ದರೆ ಮಾಡಿ, 10,000 ಕೋಟಿ ಬಿಡುಗಡೆ ಮಾಡಿ ಬರ ಅಂತ ಘೋಷಣೆ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನೀವು ಮಾಡ್ತಾ ಇರೋದು ಎಲ್ಲ ಕಳ್ಳನಾಟಕ, ಮೋಸ ಮಾಡ್ತಾ ಇದ್ದೀರಾ, ವಂಚನೆ ಮಾಡ್ತಾ ಇದ್ದೀರಾ, ರೈತರಿಗೆ ದ್ರೋಹ ಬಗಿತಾ ಇದ್ದೀರಾ. ಏನು ನಮ್ಮನ್ನು ಕೇಳಿ ನೀವು ಬರ ಡಿಕ್ಲೇರ್ ಮಾಡಬೇಕಾ? ನೀವು ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಿ ಅಂತೀರಾ. ಏನು ನಮ್ಮನ್ನು ಕೇಳಿ BJPನ ಕೇಳಿ ನೀವೇನು ಘೋಷಣೆ ಮಾಡ್ತೀರಾ? ನೀವು ನಿಮ್ಗೆ ಯೋಗ್ಯತೆ ಇಲ್ವಾ ಮಾಡೋಕ್ಕೆ? ಮಾಡಿ, ನಾವು ತಯಾರಿದ್ದೀರಿ. ಒಬ್ಬ ನಾಗೇಂದ್ರನಿಗೋಸ್ಕರ, ಒಬ್ಬ ವ್ಯಕ್ತಿಗೋಸ್ಕರ 224 ಸದಸ್ಯರ ಹಕ್ಕನ್ನು ಕಸ್ತಿದ್ದೀರಾ. ಈ ಶಾಪ ಕಾಂಗ್ರೆಸ್ಗೆ ತಡ್ತೈತೆ. ಸದನನ ನಡೆಸೋಕ್ಕೆ ಯೋಗ್ಯತೆ ಇಲ್ಲ ಅಂದರೆ ಅದು ರೂಲಿಂಗ್ ಪಾರ್ಟಿ ಫೇಲ್ಯೂರ್. ಸದನ ನಡ್ಸೋಕ್ಕಾಗಲ್ಲ ಅಂದರೆ ಅದು ರೂಲಿಂಗ್ ಪಾರ್ಟಿ ಫೇಲ್ಯೂರ್. ಅವ್ರಿಗೆ ಕೆಪಾಸಿಟಿ ಇಲ್ಲ ಅಂತ ಅರ್ಥ ಆಯಿತು. ಅವ್ರಿಗೆ ಸದನನ ಹೆಂಗೆ ಮೇಂಟೈನ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಸದನ ಹೆಂಗೆ ನಡೆಸಬೇಕು ಅನ್ನೋದು ಗೊತ್ತಿಲ್ಲ. ಫೇಲ್. ಕಾಂಗ್ರೆಸ್ ಫೇಲ್ ಆಗಿದೆ ಸದನ ನಡೆಸೋದ್ರಲ್ಲಿ. ಮಾಡಲಿ. ಅದು ಪೇಪರ್ ಲೀಕು, ಇದು ಮನಿ ಲೀಕು. ಅದಕ್ಕೂ ಇದಕ್ಕೇನು ಸಂಬಂಧ ಐತೆ? ಅದು ಪೇಪರ್ ಲೀಕು, ಇದು ಮನಿ ಲೀಕು. ಡೈರೆಕ್ಟಾಗಿ ಖಜಾನೆ ಕನ್ನ ಹೊಡೆದು ಬೀಗ ಹೊಡೆದು ಎತ್ಕೊಂಡು ಹೋಗಿರೋವಂಥ ದುಡ್ಡು. ಅಲ್ಲ, ಚರ್ಚೆ ಮಾಡೋಕ್ಕೆ ಬರ ಅಂತ ಡಿಕ್ಲೇರ್ ಆಗಬೇಕಲ್ಲ. ಡಿಕ್ಲೇರ್ ಮಾಡೋಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಅಂದಮೇಲೆ ಚರ್ಚೆ ಹೆಂಗೆ ಮಾಡ್ತೀರಾ ನೀವು? ನಾಳೆ ಮುಂದುವರಿಯುತ್ತೆ. ಸೋಮವಾರ ನಮ್ಮೆಲ್ಲ ಶಾಸಕರ ಜೊತೆ, ನಮ್ಮ JDSನ ಸರ್ವೋಚ್ಚ ನಾಯಕರಾದಂಥ ಸನ್ಮಾನ್ಯ ದೇವೇಗೌಡರ ಜೊತೆ, ಕುಮಾರಸ್ವಾಮಿಯವ್ರ ಜೊತೆ, ನಮ್ಮ ಮಂಜಣ್ಣ ಎಲ್ಲ ಇಲ್ಲೇ ಬಂದಿದ್ದಾರೆ, ಎಲ್ಲರ ಜೊತೆ ಚರ್ಚೆ ಮಾಡ್ತೀರಿ. ಜನಕ್ಕೇನು ಒಳ್ಳೇದಾಗ್ತೈತೆ ಅದನ್ನು ಮಾಡ್ತೀರಷ್ಟೇ. ಜನಕ್ಕೇನು ಒಳ್ಳೇದಾಗ್ತದೆ ಅದು ಮಾಡ್ತೀರಿ. ಈಗ ದಲಿತರ ಅಮೌಂಟ್ ವಾಪಸ್ ದುಡ್ಡು ಅವ್ರಿಗೆ ದಲಿತರಿಗೆ ಹೋಗಬಾರ್ದು ಅಂತ ಇದೆಯಾ ಏನಾನ ಕಾನೂನು? ಹಣ ಕೊಟ್ಬಿಡಿ ದಲಿತರಿಗೆ ವಾಪಸ್. ಅದು 189 ಕೋಟಿ. ಕಳ್ಳರು ಯಾರಿದ್ದಾರೆ ಅವ್ರನ್ನ ಜೈಲಿಗೆ ಹಾಕಿ. ಇನ್ನೊಂದು ಸರಿ ಕದಿಬಾರ್ದು, ಯಾರೂ ಸರ್ಕಾರದ ಖಜಾನೆಯನ್ನು ಕದಿಬಾರ್ದು ಅಷ್ಟೇ.